ಹಾಯ್ ಹೆಲೋ ನಮಸ್ತೆ. ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಚೆನ್ನಾಗಿರಿ ಕೂಡ. ಇವತ್ತು ನಾನು ನಿಮ್ಮ ಹತ್ರ ನಮ್ಮನೆ ಮದುವೆ ವೀಡಿಯೋಸ್ನ ಶೇರ್ ಮಾಡ್ತಿದ್ದೆ. ಮದುವೆ ಇಪ್ಪತ್ತು ನಮ್ಮ ಮಾಮಿ ಮನೇಲಿ, ನಮ್ಮ ಮನೆಯಿಂದ ಅರೌಂಡ್ 10 ಕಿಲೋಮೀಟರ್ಸ್ ಆಗುತ್ತೆ. ಆ್ಯಂಡ್ ಮನೇಲೆ ನಾನು ನನ್ನ ತಮ್ಮ ಡಿಸೈಡ್ ಮಾಡಿದ್ದೆ ಪಾರ್ಟ್ನರ್ಶಿಪ್ಪಲ್ಲಿ ಗಾಡಿ ಓಡಿಸೋದಂತ. ನಮ್ಮ ಜೊತೆ ನಮ್ಮ ಅಮ್ಮನೂ ಬಂದಿದ್ದೀರ. 101% ಅವಳು ಇರೋ ಬರೋ ದೇವರಿಗೆಲ್ಲ ಹರಕೆ ಹೊತ್ತಿರ್ತಾಳೆ ಅನ್ಸುತ್ತೆ. ಬಟ್ ನಂದು ನನ್ನ ತಮ್ಮಂದು ಎಕ್ಸ್ಪೆರಿಮೆಂಟ್ಸ್ ಎಲ್ಲ ನಡೀತಾನೆ ಇರುತ್ತೆ ಈ ಥರದ್ದು. ಫೈನಲ್ ನನ್ನ ತಮ್ಮಂಗೆ ಗಾಡಿ ಕೊಟ್ಟೆ. ಟು ಬಿ ಹಾನೆಸ್ಟ್, ಅವ್ನ ಡ್ರೈವಿಂಗ್ ಸ್ಕಿಲ್ ನಂಗೆ ತುಂಬಾ ಇಷ್ಟ ಆಯ್ತು. ಅವ್ನು ಪರ್ಫೆಕ್ಟ್ ಎಲ್ಲ ವಿಷಯದಲ್ಲೂ. ನನಗಿಂತ ಚಿಕ್ಕವನವರು ಚಂದ ಗಾಡಿ ಓಡಿಸ್ತಾ ಅವನು. ಫೈನಲಿ ನಾವು ಮಾಮಿ ಮನೆಗೆ ರೀಚ್ ಆಯಿತು. ಹೋದ ತಕ್ಷಣ ನಮ್ಮನ್ನು ವೆಲ್ಕಮ್ ಮಾಡೋದು ಮಿಸ್ಟರ್ ಮಂಜು. ಆ್ಯಂಡ್ ಅಲ್ಲೇ ನನ್ನ ಕಸಿನ್ಸ್ ಎಲ್ಲ ಇದ್ದೀರ. ಇವರಿಗೆಲ್ಲ ಒಂದು ಹಾಯ್ ಹೇಳಿ ಅವ್ರ ಹತ್ರ ಸ್ವಲ್ಪ ಮಾತಾಡಿದೆ. ಬಟ್ ಅವ್ರು ಬ್ಯುಸಿ ಇದ್ದೀರು. ಸೊ ಒಳಗೆ ಹೋದ ತಕ್ಷಣ ಫಸ್ಟ್ ಕಣ್ಣಿಗೆ ಕಂಡದ್ದೆ ಪುಟ್ಟಿ ಅಕ್ಕ. ಐ ಥಿಂಕ್ ಇವ್ರು ಎಲ್ರಿಗೂ ಇಷ್ಟ. ಐ ಥಿಂಕ್ ಅಲ್ಲ 101% ಇತ್ತಲ್ಲ, ಇಡೀ ಮನೆಗೆ ಎಲ್ರಿಗೂ ಇವಳಂದರೆ ಇಷ್ಟ, ತುಂಬ ಇಷ್ಟ. ಗಂಡು ಮಕ್ಕಳೆಲ್ಲ ಕೆಲ್ಸದಂಗೆ ಬ್ಯುಸಿ ಆದರೆ ನಾವು ಹೆಣ್ಮಕ್ಳ ಬಗ್ಗೆ ಕೇಮ್ದಿತ್ತ. ಆ್ಯಸ್ ಯೂಶ್ವಲ್ ನಾವೆಲ್ಲ ಯಾವ ಡ್ರೆಸ್ಸು ಏನಂತ ಹೇಳಿ ಡಿಸ್ಕಸ್ ಮಾಡ್ತಿರುತ್ತೆ. ನಾವು ಬಳೆ ಶಾಸ್ತ್ರಕ್ಕೆ ಗ್ರೀನ್ ಡ್ರೆಸ್ ಕೋಡ್ ಅಂತ ಇಟ್ಟಿದ್ದಿತ್ತು ಆಲ್ರೆಡಿ. ಇನ್ನೊಂದು ವಿಷಯ ಅಂತಂದರೆ ನಾನು ಈ ವ್ಲಾಗ್ನ ಲೇಟಾಗಿ ಎಡಿಟ್ ಮಾಡಿ ಹಾಕ್ತಿದ್ದೆ. ಸಾರಿ ಫಾರ್ ದ್ಯಾಟ್. ಮನೆಯವರೆಲ್ಲ ವೆಯ್ಟ್ ಮಾಡ್ತಿದ್ರು ಅಂತ ಗೊತ್ತಿತ್ತು ನನಗೆ. ಇನ್ನೂ ಒಂದು ವಿಷಯನ ನಿಮ್ಮ ಹತ್ರ ಶೇರ್ ಮಾಡಿದೆ. ಇವ್ರು ನಮ್ಮ ಪಿಂಕಿ ಅಕ್ಕ. ಮದುಮಗಳು ಇವಳು ರಿಲೇಟಿವ್ಸ್ ಅಂತ ಹೇಳೋದಕ್ಕಿಂತ ಅವ್ರಿಗೂ ಬೆಸ್ಟ್ ಫ್ರೆಂಡ್ಸ್ ಆಯಿತಾ. ಅಷ್ಟರಲ್ಲೇ ಬಳೆಗಾರರು ಬಂದಿದ್ರು. ಅವ್ರನ್ನ ವೆಲ್ಕಮ್ ಮಾಡ್ತು. ಅವರಿಗೆ ಶಾಸ್ತ್ರ ಪ್ರಕಾರ ಚಾಪೆ ಹಾಸಿದ್ರು. ಅವ್ರು ಕೂಡ ಏನೆಲ್ಲ ಬಳೆ ತಂದಿರಲ್ಲ ಅದನ್ನೆಲ್ಲ ಹೊರಗಿಟ್ಟು ಮದುಮಗಳನ್ನ ಕರೆದಿದ್ದಿರು. ಮದುಮಗಳು ಬಂದು ಶಾಸ್ತ್ರ ಪ್ರಕಾರ ಬಳೆಗೆ ಪೂಜೆ ಮಾಡಿದ್ದಿರು. ನಿಮಗೆ ಗೊತ್ತಿತ್ತು ಇದು ಎಂಥ ಒಂದು ಇಂಪಾರ್ಟೆಂಟ್ ಮೂಮೆಂಟ್ ಅಂತ ಹೇಳಿ ಎಲ್ಲ ಹುಡುಗಿಯರ ಲೈಫಲ್ಲಿ. ಆ್ಯಂಡ್ ಈ ಥರ ಒಂದು ಶಾಸ್ತ್ರಗಳು ಮನೆಯಲ್ಲೇ ನೆಡೋದ್ರಿಂದ ನಮಗೂ ಗೊತ್ತಾಯಿತು ಯಾವ ಥರ ಎಲ್ಲ ಶಾಸ್ತ್ರ ಇತ್ತು ಅಂತ ಹೇಳಿ. ಆ್ಯಂಡ್ ಸಣ್ಣ ಮಕ್ಕಳಿಗೂ ಈಗ ಗೊತ್ತಾಗಿರುತ್ತೆ. ನಾನು ಹೇಳೋದಂತಂದರೆ ಒಳ್ಳೆ ವಿಷಯನೇ. ಬಿಕಾಸ್ ಜನ್ರೇಷನ್ ಟು ಜನ್ರೇಷನ್ ನಮ್ಮ ಟ್ರೆಡಿಷನ್ ಕಲ್ಚರ್ ಎಲ್ಲ ಪಾಸ್ ಆಗ್ತಿರುತ್ತೆ. ಆ್ಯಂಡ್ ನಾನು ತುಂಬ ವಿಷಯ ಕಲ್ತ್ಕೊಂಡೆ ಇದರಿಂದ ಕೂಡ. ಮದುಮಗಳ ನೆಕ್ಸ್ಟ್ ನಾವು ಮನೆಯವರು ಒಬ್ರೊಬ್ಬರೇ ಬಳೆ ಇಟ್ಕೊಂಬ ಸ್ಟಾರ್ಟ್ ಮಾಡ್ತು. ನಾವು ಮನೆಯವರೆಲ್ಲ ಸೇರಿ ಒಂದಿಷ್ಟು ಫೋಟೋಸ್ನ ತೆಕ್ಕಂತ. ಬರೀ ಹೆಣ್ಮಕ್ಕಳೇ ಇದ್ರಲ್ಲ, ಗಂಡು ಮಕ್ಕಳೆಲ್ಲ ಅಂತ ಕಾಣ್ತಿದ್ರೆ ಇಲ್ಲಿ ಕಾಣಿ. ಅವರೆಲ್ಲ ಎಷ್ಟು ಬ್ಯುಸಿ ಇದ್ರು ಕೆಲ್ಸದಂಗೆ ಅಂತ ಹೇಳಿ ಕಾಣಿ. ಇದ್ರ ನೆಕ್ಸ್ಟ್ ನಾವೆಲ್ಲ ಗೇಮ್ ಸ್ಟಾರ್ಟ್ ಮಾಡ್ದೆ. ಆ್ಯಂಡ್ ಎಷ್ಟು ಎಂಜಾಯ್ ಮಾಡ್ದೆ ಅಂತ ಹೇಳಿ ನಮಗೆ ಮಾತ್ರ ಗೊತ್ತಿದೆ. ಸೊ ಇದನ್ನು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೆ ಅಂದ್ಕೊಂಡೆ. ಸೊ ವಿಡಿಯೋನ ಲಾಸ್ಟ್ವರೆಗೂ ಕಾಣಿ. ರಾಗೋಣ ನಿಮ್ಗೆ ಅಂತ ಆಯ್ತಾ? ರಕ್ಷಿತಾ ನಿಂಗೆ ಅಂತ ಅಪ್ಪ ಏನಿದ್ದೀಗ ಫ್ರೆಂಡ್. ಅದೇ ದಿನ ಸಂಜೆ ಹಳದಿ ಪ್ರೋಗ್ರಾಮ್ಸ್ ಆಯ್ದಿತ್ತು. ಆ್ಯಂಡ್ ಮನೆಯವ್ರು ನಾವೆಲ್ಲ ಫ್ರೆಂಡ್ಸ್ ಎಲ್ಲರೂ ರೆಡಿ ಇದ್ದಿದ್ದು. ಮದುಮಗಳಂತೂ ಫುಲ್ ಬ್ಯುಸಿ ಫೋಟೋ ಸೆಷನಲ್ಲಿ. ಆ್ಯಂಡ್ ಮದುಮಗಳು ಮಾತ್ರ ಅಲ್ಲ ಆಯಿತಾ, ಗಂಡು ಮಕ್ಕಳು ಆಲ್ರೆಡಿ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಟ್ ಸ್ಟಿಲ್ ನಾವು ಹೆಣ್ಮಕ್ಕಳೆಲ್ಲ ಸೇರಿ ಏನೇನು ಶಾಸ್ತ್ರ ಇರುತ್ತೆ ಅದಕ್ಕೆಲ್ಲ ಸಪೋರ್ಟ್ ಮಾಡಿದ್ರು. ಫೋಟೋ ಸೆಷನ್ ಹಳದಿ ಇದೆಲ್ಲ ಮುಗಿಸಿ ಆದಮೇಲೆ ನೆಕ್ಸ್ಟ್ ಇದ್ದದ್ದೇ ಫನ್ ಮೂಮೆಂಟ್. ಅದನ್ನ ನೀವು ಮಿಸ್ ಮಾಡಬೇಡಿ. ಆ್ಯಂಡ್ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡ್ತಾನೆ ಇರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೆ. ಆ್ಯಂಡ್ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿ. ಸೊ ದಟ್ ನನ್ನ ಮಿಸ್ಟೇಕ್ ಏನಾದರೂ ಇದ್ದರೆ ನಾನು ಅದನ್ನ ಸರಿ ಮಾಡ್ಕೋಬೋದು. ಆ್ಯಂಡ್ ನಮ್ಮ ಫ್ಯಾಮಿಲಿ ವೀಡಿಯೋಸ್ನ ಮಿಸ್ ಮಾಡ್ಕೊಬೇಡಿ. ಬಿಕಾಸ್ ಅಷ್ಟು ಎಂಟರ್ಟೈನ್ಮೆಂಟ್ ನಿಮ್ಗೆ ಸಿಗ್ತಾನೆ. ನೈಟ್ ಆತಿದ್ದಂಗೆ ಮೆಹಂದಿ ಮೋಡ್ ಆನ್ ಆಗಿದ್ದಿತ್ತು. ಆ್ಯಂಡ್ ಇದು ನನ್ನ ಔಟ್ಫಿಟ್ ಬೇಬಿ ಪಿಂಕ್. ಎಲ್ಲ ಶಾಸ್ತ್ರ ಮೊದಲು ದೇವ್ರಿಗೆ ಪೂಜೆ ಮಾಡಿ ಶಾಸ್ತ್ರನ ಸ್ಟಾರ್ಟ್ ಮಾಡ್ತು. ನಾವೆಲ್ಲರೂ ಮದುಮಗಳ ಎಂಟ್ರಿಗೋಸ್ಕರ ವೆಯ್ಟ್ ಮಾಡ್ತಿದ್ದ. ಆ್ಯಂಡ್ ಫೈನಲಿ
ಆ್ಯಂಕರಿಂಗ್ನ ಫಸ್ಟ್ ರಾಘು ಅಣ್ಣ ಸ್ಟಾರ್ಟ್ ಮಾಡಿದ್ರು, ನೆಕ್ಸ್ಟ್ ಫರ್ದರ್ ಪುಟ್ಟಣ್ಣ ಕಂಟಿನ್ಯೂ ಮಾಡಿದ್ರು. ನನ್ನ ಹೆಂಡತಿ ಮನೆ ಅಂಪಾರ ಹತ್ರ ಆಚಿ ವಾಲ್ ತೋರಂಗೆ ಒಂದು ಪ್ರೋಗ್ರಾಮ್ ಬರ್ರೆ ಹೆಂಡತಿ ಮನೆ ಪೈಕಿ ಅರ್ದು. ಅಷ್ಟೊತ್ತಿಗೆ ಹೆಂಡತಿ ಫೋನ್ ಮಾಡಿ ಹೇಳ್ದಾಳು, ನೆನ್ಪಿತ್ತಲ್ಲ ನಾಳೆ 6 ಗಂಟೆವರೆಗೂ ಮತ್ತೆ ಬನ್ನಿ ಅಂದ್ ಮತ್ತೆ 6 ಗಂಟೆ. ನಾನು ಕೂಡ ಅಷ್ಟೇ ಈ ಮೆಮೊರೇಬಲ್ ಮೂಮೆಂಟ್ನ ಸೇವ್ ಮಾಡಿದ್ರಂಗೆ ಬ್ಯುಸಿ ಇದೆ. ನನಗೆ ಎಷ್ಟು ಹತ್ತು ಅಷ್ಟು ವೀಡಿಯೋಸ್ ಫೋಟೋಸ್ನ ಕ್ಲಿಕ್ ಮಾಡಿದೆ. ಇಲ್ಲಿ ಸ್ವಲ್ಪ ಜನ ಮಿಸ್ಸಿಂಗ್ ಇದ್ದರು, ನೆಕ್ಸ್ಟ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿದೆ. ಅದೇ ಟೈಮಲ್ಲಿ ಗೇಮ್ಸ್ ಕೂಡ ಸ್ಟಾರ್ಟ್ ಮಾಡಿದೆ. ಬರೀ ಚಿಕ್ಕ ಮಕ್ಕಳಿಗಲ್ಲ, ನಮಗೂ ಕೂಡ ಗೇಮ್ಸ್ ಇದ್ದಿದೆ. ಇದರಲ್ಲಿ ನಮ್ಮನ್ನೂ ಕೂಡ ಇನ್ವಾಲ್ವ್ ಮಾಡಿದ್ದೀರ. ಬಟ್ ನಾವು ಇದು ಗೇಮ್ಸಲ್ಲಿ ವಿನ್ ಆದೆ ಈ ಚಿಕ್ಕ ಪಾಪುನೇ, ಅವಳ ಹೆಸರು ಮಾನ್ಯ ಅಂತ ಹೇಳಿ. ನೆಕ್ಸ್ಟ್ ಡ್ಯಾನ್ಸ್ ಸ್ಟಾರ್ಟ್ ಮಾಡಿದೆ. ನಾನು ಹಾನೆಸ್ಟಾಗಿ ಹೇಳ್ಕೊಂಡ್ರೆ ಡ್ಯಾನ್ಸ್ ತುಂಬಾ ಚೆಂದ ಆಯ್ದಿತ್ತು. ಬಟ್ ನನಗೆ ಪರ್ಸ್ನಲಿ ಡ್ಯಾನ್ಸ್ಗಿಂತನೂ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಒಂದು ಮೂಮೆಂಟ್ ಇತ್ತಲ್ಲ, ಅದು ಭಾರಿ ನೆನಪಿಗೆ ಬರ್ತಿತ್ತು. ಈಗನೂ ನಂಗೆ ಅದೇ ನೆನಪಲ್ಲಿರ್ಬೋದು. ಅಷ್ಟು ಗಮ್ಮತ್ತು ಆಯ್ದಿತ್ತು. ಡ್ಯಾನ್ಸ್ ಕೂಡ ಅಷ್ಟು ಚೆಂದ ಆಯ್ದಿತ್ತು, ಹಾನೆಸ್ಟಾಗಿ ಹೇಳ್ತಿದ್ದೆ. ಡ್ಯಾನ್ಸ್ ನೆಕ್ಸ್ಟ್ ಫರ್ದರ್ ಗೇಮ್ಸ್ ಕಂಟಿನ್ಯೂ ಮಾಡಿದ್ರೆ ಈ ಗೇಮ್ಸ್ ಭಾರಿ ಇಷ್ಟ ಆಯ್ತು. ಬಿಕಾಸ್ ಎಂತ ಅಂದರೆ ಇದರಲ್ಲಿ ಕಪಲ್ಸ್ ಪಾರ್ಟಿಸಿಪೇಟ್ ಮಾಡೋಕೆ ಬಲೂನ್ಸ್ನ ಅವ್ರ ತಲೆಯಲ್ಲಿ ಇಟ್ಕೊಳಕಾಯ್ತಾ, ವಿದೌಟ್ ಅಂತ ಟಚ್ ಮಾಡಿದೆ, ಕೈಯಲ್ಲಿ ಟಚ್ ಮಾಡಿದೆ ಬಲೂನ್ಸ್ನ ಅವರು ಬ್ಯಾಲೆನ್ಸ್ ಮಾಡೋಕೆ. ಆ್ಯಂಡ್ ನಮ್ಮ ಪೇರೆಂಟ್ಸ್ ಇದು ಪಾರ್ಟಿಸಿಪೇಟ್ ಮಾಡಿದ್ದೀರಿ ಇದರಲ್ಲ. ಆಮೇಲೆ ನನ್ನಿಬ್ಬರು ಭಾವಂದಿರು ಪಾರ್ಟಿಸಿಪೇಟ್ ಮಾಡಿದ್ದರು. ಇದೆಲ್ಲ ಮುಗೀತು. ಮೆಹಂದಿ ವೈಬ್ಸು ಫರ್ದರ್ ಕಂಟಿನ್ಯೂ ಆಯಿತು. ಫ್ಯಾಮಿಲಿ ಡ್ಯಾನ್ಸ್ ಎಲ್ಲ ಕೂಡ ಇದ್ದಿತ್ತು. ಸೊ ಇವನು ನನ್ನ ಕಸಿನ್ ಆಯಿತಾ, ಇವನಿಗೊಂದು ಪ್ರೈಸ್ ಕೂಡ ಸಿಕ್ಕಿದ್ದಿತ್ತು, ಲಕ್ಕಿಯೆಸ್ಟ್ ಪರ್ಸನ್ ಅವನು ಕೂಡ. ಸೊ ಇದೆಲ್ಲ ಸೆಷನ್ ಆದಮೇಲೆ ಫರ್ದರ್ ಕೂಡ ಮೆಹಂದಿ ಕಂಟಿನ್ಯೂ ಆಯ್ತು. ನಂಗೆ ಎಲ್ಲ ವೀಡಿಯೋನೂ ಇದರಲ್ಲಿ ಹಾಕೋಕ್ಕಾಗಿಲ್ಲ. ರೀಸನ್ ನಿಮಗೆ ಗೊತ್ತಿರುತ್ತೋ, ವಿಡಿಯೋ ಎಷ್ಟು ಲೆಂತಿ ಆಗ್ತಂತ ಹೇಳಿ. ಸೊ ನಾನು ಪಾರ್ಟ್ 2 ಜೊತೆ ಮತ್ತೆ ಪುನಃ ಬರುತ್ತೆ. ನಿಮಗೆಲ್ಲರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡ್ತಾನೆ ಇರಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತೆ. ಆ್ಯಂಡ್ ಕಮೆಂಟ್ ಮಾಡಿ ಏನಾದರೂ ಮಿಸ್ಟೇಕ್ ಇದೆ, ಸೊ ದಟ್ ನಾನು ಫರ್ದರ್ ಆ ಮಿಸ್ಟೇಕ್ನ ರಿಪೀಟ್ ಮಾಡೋದಿಲ್ಲ. ಅಲ್ಲಿ ತನಕ ಎಲ್ಲರೂ ಚೆನ್ನಾಗಿರ್ರಿ, ಹೆಲ್ತ್ನ ಮೇಂಟೈನ್ ಮಾಡಿ, ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಬಾಯ್. ಮತ್ತೆ ಪುನಃ ಇನ್ನೊಂದು ಹೊಸ ವೀಡಿಯೋ ಜೊತೆ ಸಿಗ್ತೆ. ಹೊಸ ವೀಡಿಯೋ ಅಲ್ಲ, ಪಾರ್ಟ್ 2 ಜೊತೆ ಸಿಗ್ತೆ. ಬಾಯ್.